ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ, ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಕೀಜಿಯ ಗುರು ಆಯಸು ಅವಸಿ ಕಹಿ ಸಚಿವ ಕರ ಜೋರಿ ರಘುಪತಿ ಆಯೆ ಉಚಿತ ಜಸ ತಸ ತಬ करब बहोरी कौसल्या धरि धीरजु कहि पूत पथ्य गुरु आयसु अहई सो आदरिय करिय हित मानी तजिय बिषादु काल गति जानी बन रघुपति सुरपुर नर नाहू तुम येहि बांति तात कद राहू परिजन प्रजा सचिव सब अम्बा तुम ही सुत सब कह अवलंबा लखी विधि बाम कालु कठिनाई धीरज धरहु मातु बलि जाई सिर धरी गुरु आयसु अनुसरहु प्रजा पालि परिजन दुख हरहु गुरु के बचन सचिव अभिनंदनु सने भरत हिय हित जनु चंदनु सुनी बहोरी मातु मृदु ಬಾನಿ ಸೀಲ್ ಸನೇಹ ಸರಳ ರಸ ಸಾನಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಮುನಿಗಳು ಭರತನಿಗೆ ಬುದ್ಧಿವಾದವನ್ನು ಹೇಳಿ, ನೀನು ರಾಜನಾಗಿ ಈ ಪ್ರಜೆಗಳನ್ನು ಚೆನ್ನಾಗಿ ನೋಡ್ಕೋ, ಇದರಿಂದ ಎಲ್ಲರಿಗೂ ಕೂಡ ಸಂತೋಷ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಮಂತ್ರಿಗಳು ಏನು ಮಾಡ್ತಾರೆ, ಕೈ ಜೋಡಿಸ್ಕೊಂಡು ಭರತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ, ರಾಜಕುಮಾರ, ಗುರುಗಳ ಆಜ್ಞೆಯನ್ನು ಅವಶ್ಯಕವಾಗಿ ನೀನು ಪಾಲನೆ ಮಾಡು, ರಘುಪತಿ ವಾಪಸ್ ಬಂದ ಮೇಲೆ ನಿನಗೆ ಏನು ಸರಿ ಅನಿಸುತ್ತೋ ಹಾಗೆ ಮಾಡು, ಆದರೆ ಈಗ ಗುರುಗಳು ಹೇಳಿದ ಹಾಗೆ ಮಾಡು ಅಂತ ಹೇಳ್ತಾರೆ. ಈಗ ಕೌಸಲ್ಯ ಕೂಡ ಸ್ವಲ್ಪ ಧೈರ್ಯ ತಂದ್ಕೊಂಡು ಹೇಳ್ತಾಳೆ, ಯಾಕಂದರೆ ಇಷ್ಟೊತ್ತು ಆ ಭರತನ ಪರಿಸ್ಥಿತಿಯನ್ನು ನೋಡಿ ಅವಳಿಗೂ ತುಂಬ ನೋವಾಗಿರುತ್ತೆ, ಮತ್ತು ಅವಳು ಕೂಡ ನೊಂದ್ಕೊಂಡಿದ್ದಾಳೆ. ಬಟ್ ಮಕ್ಕಳು ನೊಂದ್ಕೊಂಡಿರೋದು ನೋಡಿ ಅವಳಿಗೆ ಇನ್ನೂ ತುಂಬ ನೋವಾಗಿರುತ್ತೆ. ಈಗ ಹೇಗೋ ಧೈರ್ಯ ಮಾಡಿ ಅವಳು ಕೂಡ ಹೇಳ್ತಾಳೆ, ಮಗು, ಗುರುಗಳ ಆಜ್ಞೆ ಶ್ರೇಯೋದಾಯಕವಾಗಿರುತ್ತೆ, ಅಂದರೆ ನಿನಗೆ ಒಳ್ಳೆಯದಾಗೋ ರೀತಿಯೇ ಅವ್ರು ಹೇಳೋದು. ಯಾವಾಗಲೂ ಗುರುಗಳು ಯಾವಾಗಲೂ ಕೆಟ್ಟದಾಗೋದನ್ನು ಹೇಳೋದಿಲ್ಲ, ಅದನ್ನು ನೀನು ಹಿತ ಅಂತ ತಿಳ್ಕೊಂಡು ಆದರಿಸ್ತಾ, ಅಂದರೆ ಗೌರವವನ್ನು ಕೊಟ್ಟು ನೀನು ಪಾಲನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾವುದು ಶ್ರೇಯಸ್ಕರವೋ, ಯಾವುದು ಹಿತವಾಗಿರುತ್ತೋ ಅಂಥದ್ದನ್ನೇ ಹೇಳೋದು. ಈಗ ಇಲ್ಲಿ ಗುರುಗಳೊಂದು ಎಕ್ಸಾಂಪಲ್ ಹೇಳ್ತಾರೆ, ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು. ಈಗ ರೋಗ ಬಂದಿರುತ್ತೆ ಅಂತ ಇಟ್ಕೊಳ್ಳಿ, ಆವಾಗ ಹಸುವೆ ಇರೋದಿಲ್ಲ, ನಮಗೆ ಹಸುವು ಅನ್ನೋದು ಹೊರಟೋಗಿರುತ್ತೆ. ಅದರಿಂದನೇ ಡಾಕ್ಟ್ರು ಏನು ಮಾಡ್ತಾರೆ ಹೇಳಿ, ಲೈಟಾಗಿ ಫುಡ್ ತೊಗೊಳ್ಳಿ, ಅಂದರೆ ಏನು, ಆರಾಮಾಗಿ ಜೀರ್ಣ ಆಗಬೇಕು ಅಂತಹ ಊಟವನ್ನು ಕೊಡ್ತಾರಲ್ಲ. ಹಾಗೆ ಈಗ ನಿನಗೆ ರೋಗ ಬಂದಿದೆ, ಏನೂ ಬೇಡ ಅಂತ ನಿನಗೆ ಅನ್ನಿಸ್ತಾ ಇದೆ, ಆದರೂ ಕೂಡ ಅವರು ಹೇಳಿರೋ ಹಾಗೆ ಅಂತಂದರೆ ಏನು, ನಿನ್ನ ಹಿತಕ್ಕೋಸ್ಕರ ಸುಲಭವಾಗಿ ನಿನಗೆ ಜೀರ್ಣ ಆಗಬೇಕು. ಅಂದರೆ ಅವರು ಬರೋವರೆಗೂ ನೀನು ನೋಡ್ಕೊ, ಆಮೇಲೆ ಅದನ್ನು ರಾಮನಿಗೆ ಒಪ್ಪಿಸ್ಬಿಡು, ಆಮೇಲೆ ನೀನು ಇಷ್ಟ ಬಂದಂಗೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈಗ ಗುರುಗಳು ಏನು ಹೇಳ್ತಾ ಇದ್ದಾರೋ ಅದು ನೀನು ಒಳಿತಿಗೋಸ್ಕರ ಹೇಳ್ತಾ ಇದ್ದಾರೆ, ಅದನ್ನು ನೀನು ಈಗ ಪಾಲನೆ ಮಾಡು ಅಂತಂದ್ಬಿಟ್ಟು ಹೇಳ್ತಾಳೆ. ಇದೆಲ್ಲ ಕೂಡ ವಿಧಿಯ ನಿರ್ಣಯ ಅಂತ ತಿಳ್ಕೊ. ಆ ವಿಧಿ ಏನು ಆಟ ಆಡಿಸ್ತಾ ಇದ್ದಾನೋ ಅದನ್ನು ಆಡ್ತಾ ಇದ್ದೀವಿ ಅಂತ ತಿಳ್ಕೊ, ಮತ್ತು ವಿಷಾದವನ್ನು ಬಿಡು. ಶ್ರೀರಾಮ ಕಾಡಲಿದ್ದಾನೆ, ಮಹಾರಾಜ ಸ್ವರ್ಗದಲ್ಲಿದ್ದಾರೆ, ಅಂದರೆ ಅವರು ಸತ್ತು ಹೋಗಿದ್ದಾರೆ, ಅಂದರೆ ಸ್ವರ್ಗದಲ್ಲಿದ್ದಾರೆ. ಮಗು, ನೀನೀಗ ಈ ರೀತಿ ಕಾತರಗೊಂಡಿದೆಯಾ ಅಂತಂದರೆ, ಈ ರೀತಿ ನೀನು ದುಃಖ ಪಡೋದು, ಹೆದರ್ಕೊಂಡಿರೋದು, ಇದೆಲ್ಲ ಸರಿಯಲ್ಲಪ್ಪ. ಕುಟುಂಬಕ್ಕೆ, ಪ್ರಜೆಗಳಿಗೆ, ಮಂತ್ರಿಗಳಿಗೆ ಮತ್ತು ಎಲ್ಲ ತಾಯಂದ್ರಿಗೂ ಕೂಡ ಈಗ ನೀನೇ ಆಧಾರವಾಗಿದೆಯಾ. ವಿಧಿಯ ವೈಪರೀತ್ಯವನ್ನು, ಪ್ರತಿಕೂಲವಾದ ಕಠಿಣ ಕಾಲ ಪರಿಸ್ಥಿತಿಯನ್ನು ಗಮನಿಸಿ, ಅಂದರೆ ಏನು, ಈಗ ವಿಧಿ ವಿಪರೀತವಾಗಿ ನಡ್ಕೊಳ್ತಾ ಇದೆ, ನಮಗೆ ಅನುಕೂಲವಾಗಿಲ್ಲ, ಈಗ ನಮ್ಮ ವಿರುದ್ಧವಾಗಿ ನಡ್ಕೊಳ್ತಾ ಇದೆ. ಮತ್ತು ಈಗ ಒಂದು ಕಠಿಣವಾದಂತಹ, ಕಷ್ಟವಾದಂತಹ ಕಾಲ ಬಂದಿದೆ, ನಮಗೆ ಆ ಕಷ್ಟದ ಒಂದು ಪರಿಸ್ಥಿತಿ ಬಂದಿದೆ. ಅದನ್ನೆಲ್ಲ ನೀನು ಗಮನಿಸಿ ಧೈರ್ಯವನ್ನು ತಗೊಂಡು, ನಾನು ನಿನ್ನ ತಾಯಿಯಾಗಿ ಹೇಳ್ತಾ ಇದ್ದೀನಿ, ಗುರುವಿನ ಆಜ್ಞೆಯನ್ನು ಶಿರಸಾವಹಿಸು, ಪ್ರಜೆಗಳನ್ನು ಪಾಲನೆ ಮಾಡು, ಕುಟುಂಬಿಗಳ ದುಃಖವನ್ನು ದೂರ ಮಾಡು ಅಂತಂದ್ಬಿಟ್ಟು ಭರತನಿಗೆ ಹೇಳ್ತಾರೆ. ಭರತ ಗುರುವಿನ ವಚನಗಳನ್ನು ಮತ್ತು ಮಂತ್ರಿಗಳ ಅನುಮೋದನೆಯನ್ನು
ಅವನು ಗ್ರಹಿಸ್ತಾನೆ. ಅಂದರೆ ಏನು, ಅವರು ಹೇಳಿದ ಮಾತನ್ನೆಲ್ಲ ಕೇಳ್ತಾನೆ. ಅದೆಲ್ಲ ಅವನ ಹೃದಯಕ್ಕೆ ಚಂದನದಂತೆ, ಅಂತಂದರೆ ಗಂಧ ಹೇಗೆ ತಂಪು ಕೊಡುತ್ತೆ ನೋಡಿ, ಆ ರೀತಿ ಚಂದನದಂತೆ ಶೀತಲವಾಗಿತ್ತು. ಕೌಸಲ್ಯಾದೇವಿಯ ವಾತ್ಸಲ್ಯ ಸೌಶೀಲ್ಯಗಳಿಂದ ಹೇಳದಂತಹ ಅಮೃತ ತುಲ್ಯ, ಅಂದರೆ ಏನು, ಅಮೃತಕ್ಕೆ ಸಮಾನವಾಗಿರುವಂತಹ ಮೃದು ವಚನಗಳನ್ನು ಕೂಡ ಕೇಳ್ತಾನೆ. ಯಾರ್ಯಾರು ಏನೇನು ಬುದ್ಧಿವಾದವನ್ನು ಹೇಳ್ತಾರೋ ಅದನ್ನೆಲ್ಲ ಭರತ ಕೇಳಿಸ್ಕೊಳ್ತಾ ಇದ್ದಾನೆ ಸುಮ್ಮನೆ. ಈಗ ಗುರುಗಳು ಹೇಳಿದ್ರು, ಮಂತ್ರಿಗಳು ಹೇಳಿದ್ರು, ಈಗ ತಾಯಿ ಕೌಸಲ್ಯ ಕೂಡ ಬುದ್ಧಿವಾದವನ್ನು ಹೇಳ್ತಾಳೆ. ಅಂದ್ರೇನು, ಗುರುಗಳು ಏನು ಹೇಳಿದಾರೋ ಆ ರೀತಿ ಮಾಡಪ್ಪ, ಇದೆಲ್ಲ ನಿನ್ನ ಒಳ್ಳೆಯದಕ್ಕೆ. ಅಂದರೆ ಏನು, ಅದು ಅಮೃತ ಎಷ್ಟು ಸಿಹಿಯಾಗಿರುತ್ತೋ, ಎಷ್ಟು ತಂಪಾಗಿರುತ್ತೋ ಆ ರೀತಿ ಅವನ ಮನಸ್ಸಿಗೆ ತಂಪು ಕೊಡುವಂತಹ ಮಾತಿನ ಹಾಗಿತ್ತು. ಅದನ್ನೆಲ್ಲ ಕೇಳಿಸ್ಕೊಳ್ತಾನೆ. ಮುಂದುವರೆದು ಏನು ಮಾಡ್ತಾನೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.